ಇವತ್ತು 5 ಇಯರ್ಸ್ ಆಯಿತು ಇಂಟ್ರೆಸ್ಟ್ ಬಟ್ ಆದರೆ ಬರ್ಡೇ ಅಂತ ತಕ್ಷಣ ತುಂಬ ಫ್ಯಾನ್ಸ್ ಅದರಲ್ಲಿ ಸರ್ ನಾವೆಲ್ಲ ಬ್ಯಾಂಗ್ಳೂರಲ್ಲೇ ಇರೋದು. ನೀವು ಹೇಳಿದ್ರಲ್ಲ 5 ಇಯರ್ಸ್ ಆಯ್ತು ಅಂತ, ನಾವು ಯಾವತ್ತೂ ಆ ಥರ ಅನ್ಕೊಂಡಿಲ್ಲ. ನೋಡ್ತಾ ಇದ್ದೀರಾ ಎಲ್ಲರೂ, ನಾವೆಲ್ಲ ಇರೋರ್ಗೂ ಬಾಸ್ ನಮ್ಮ ಜೊತೆಗೆ ಯಾವತ್ತೂ ಇರ್ತಾರೆ. ಹ್ಯಾಪಿ ಬರ್ತ್ಡೇ ಬಾಸ್. ಇಲ್ಲೇ ನೋಡ್ತಾ ಇದ್ದೀರಲ್ಲ ಹರ್ಷಿನಿ ಸ್ಟಾಪಿಂದ ಬಂದಿರೋದು, ಪೀಣ್ಯ ಸೆಕೆಂಡ್ ಸ್ಟೇಜಿಂದ. ಸರ್ ಒಂದ್ ಕಡೆ ದುಃಖನೇ ಇದೆ, ಒಂದ್ ಕಡೆ ಸಂತೋಷನೇ ಇದೆ. ಅಂದ್ರೆ ಅವರು ಇಲ್ಲ ಅಂತ ಹೇಳಕ್ಕಾಗಲ್ಲ, ಎಲ್ಲೋ ಒಂದ್ ಕಡೆ ಇದ್ದಾರೆ ಅಂತಾನೆ ಭಾವಿಸ್ತೀವಿ ಸರ್. ಇಷ್ಟೊತ್ತಿನಲ್ಲಿ ಫ್ಯಾಮಿಲಿ ಜೊತೆ ಬಂದಿದ್ದೀರಿ ಬಟ್ ಹೌದು ಸರ್, ಯಾಕೆಂದ್ರೆ ಅವ್ರಂದ್ರೆ ನಮ್ಗೆ ಅಷ್ಟೊಂದು ಅಭಿಮಾನ ಮತ್ತೆ ಇದಿದೆ. ಪ್ರತಿ ವರ್ಷ ಕೂಡ ಬರ್ತಾ ಇದ್ದೀರಿ ಇಲ್ಲಿಗೆ? ಬರ್ತೀವಿ ಸರ್. ಓಕೆ, ಏನು ಹೇಳ್ತೀರಾ ಅಪ್ಪು ಸರ್ ಬಗ್ಗೆ? ಅಪ್ಪು ಸರ್ ಬಗ್ಗೆ ಏನು ಹೇಳ್ಬೇಕು, ಮನೆ ರಿಲೀಸ್ ಆಯ್ತು ಆಕಾಶ್ ಮೂವಿ. ಹೌದು ಸರ್, ಮಿಸ್ ಮಾಡ್ದೇನೆ ಹೋಗಿದ್ವಿ ಎಲ್ಲ ಫ್ಯಾಮಿಲಿ ಹೋಗಿದ್ವಿ. ಫ್ಯಾಮಿಲಿ ಹೋಗಿದ್ವಿ ಸರ್. ಓಕೆ, ಫ್ಯಾಮಿಲಿ ಹೋಗಿದ್ವಿ. ಓಕೆ, ನಿಮ್ಮ ಹೆಸರು ಹೇಳ್ಬಿಡಿ. ಸರ್ ನನ್ನ ಹೆಸರು ಚೈತ್ರ ಅಂತ ಹೇಳಿ. ಓಕೆ ಸರ್. ಮೇಡಮ್ ಎಲ್ಲಿಂದ ಬಂದಿರೋದು ನೀವು? ಸರ್ ನಾವು ಅವಳಹಳ್ಳಿಯಿಂದ ಬಂದಿರೋದು, ಮೈಸೂರು ರೋಡಿಂದ. ಅಪ್ಪು ಅವರು ಅವಾಗಿಂದನೂ ನಮ್ಗೆ ತುಂಬಾನೇ ಇಷ್ಟ. ನಾವು ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ತುಂಬಾ ಅಟ್ಯಾಚ್ಮೆಂಟ್ ಇದೆ. ಇಡೀ ನಮ್ಮ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ನಮ್ಮ ಫ್ಯಾಮಿಲಿ ಸಮೇತ ನಾವು ಇಲ್ಲಿ ಬರ್ತೀವಿ, ಪ್ರತಿ ವರ್ಷನೂ ಬರ್ತೀವಿ. ಕೇಕ್ ಕಟ್ ಮಾಡಿಸ್ತೀವಿ. ಮಾಮೂಲಿ ನಾಳೆ ಅನ್ನದಾನ ಇಟ್ಕೊಬೇಕು ಅಂತ ಅನ್ಕೊಂಡಿದೀವಿ. ಅವರು ಇಲ್ಲದೆ ಇರೋದೇ ತುಂಬಾ ಬೇಜಾರು ಸರ್, ತುಂಬಾ ಬೇಜಾರು ಅಂತಂದ್ರೆ ಅವ್ರು ಇಲ್ಲದೆ ಇರೋದು ಒಂದು. ಆದ್ರೂ ನಮ್ಮ ಮನಸ್ಸಿಗೆಲ್ಲ ಇದ್ದಾರೆ, ಇವತ್ತಿಲ್ಲ ನಾಳೆ ಅವ್ರು ಮತ್ತೆ ಹುಟ್ಟಿ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೀವಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಪುನೀತ್ ರಾಜ್ಕುಮಾರ್ ಸರ್. ಅಪ್ಪು ಬಾಸ್ ಅಂತಾನೆ ಹೇಳ್ಕೊಡ್ತೀವಿ. ನಿಮ್ಮ ಹೆಸರು ಹೇಳಿ ಮೇಡಮ್. ಸರ್ ತುಂಬ ಎಂಜಾಯ್ ಮಾಡ್ತಾ ಇದ್ರಿ ಎಲ್ಲ ಸೆಲೆಬ್ರೇಷನ್ ಏನು ಸರ್? ಫ್ಯಾಮಿಲಿ ಸಮೇತ ಬಂದಿದ್ರು? ನಾವು ಫ್ಯಾಮಿಲಿ ಬಂದಿದ್ರು, ಇವ್ರು ನಮ್ಮ ಮಿಸ್ಸಸ್ಸು, ನಾವೆಲ್ಲ ಫುಲ್ ಫ್ಯಾಮಿಲಿ ಬಂದಿದ್ರು. ನಾವು ಇವಾಗಿಂದಲ್ಲ, ನಾವು ಹುಟ್ಟಾಗಿಂದ ನಮ್ಮ ಅಪ್ಪ ಅಮ್ಮ ಎಲ್ಲರೂ ರಾಜ್ಕುಮಾರ್ ಫ್ಯಾಮಿಲಿ, ಎಲ್ಲರೂ ಫ್ಯಾಮಿಲಿ. ನಾವು ಅಪ್ಪು ಬಾಸ್ನ ನಾವು ಮರೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಎನೇಬಲ್ ಹಾಕ್ಕೊಂಡಿದ್ವಿ. ಅಪ್ಪು ಬಾಸ್ ಯಾವಾಗಲೂ ನಮ್ಮ ಸದಾ ನಮ್ಮ ಜೊತೆಲೇ ಇರಬೇಕು. ನಾನು ಮಣ್ಣಲ್ಲಿ ಮಣ್ಣು ಆದ್ರೂ ನಮ್ಮ ಅಪ್ಪು ಬಾಸ್ ನಮ್ಮ ಜೊತೆಲೇ ಇರಬೇಕು ನಾವು ಅನ್ಕೊಂಡಿದ್ದ. ಅಪ್ಪು ಬಾಸ್ ಎಲ್ಲೂ ಹೋಗಿಲ್ಲ, ಅಪ್ಪು ಬಾಸ್ ಇಷ್ಟು ಜನರಲ್ಲೇ ಅಪ್ಪು ಬಾಸ್ ಇದ್ದೇ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದ. ನಮ್ಮ ಕೈಲಾಗಿ ನಾವು ಏನೋ ಒಂದು ಮಾಡಬೇಕು ಅಂತಿದ್ದೀವಿ, ಅದು ನಾವು ಇವಾಗ ಹೇಳ್ಕೊಳಕ್ಕಾಗಲ್ಲ. ನಾಳೆ ಬೆಳಗ್ಗೆ ನಾವು ನಮ್ಮ ಕೈಲಿ ಏನಾಗುತ್ತೆ ನಾವು ಅದು ಮನೆ ಮಾಡ್ತೀವಿ. ಅಪ್ಪು ಬಾಸ್ ಹೇಳ್ಕೊಡಿ ಅಷ್ಟೇ, ನಾವೇನೋ ಒಂದು ಮಾಡಿದ್ದೀವಿ. ನಮ್ಮ ಫ್ಯಾಮಿಲಿಯಿಂದ ನಮ್ಮ ಕಡೆಯಿಂದ ಮಾಡ್ತೀವಿ. ಹ್ಯಾಪಿ ಬರ್ಡೇ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಪ್ಪು ಬಾಸ್. ಲವ್ ಯು ಲವ್ ಯು ಲವ್ ಯು. ಅಪ್ಪು ಬಾಸ್ ಯಾವತ್ತಿಲ್ಲ ಅಂತ ಇದ್ದೇ ಇರ್ತಾರೆ. ಅಪ್ಪು ಬಾಸ್ ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ಅಪ್ಪು ಬಾಸ್ ಇದ್ದೇ ಇರ್ತಾರೆ ಅಂತ ನಾನು ಹೇಳ್ಕೊಡ್ತೀನಿ. ಅವ್ರು ಇಲ್ಲ ಅನ್ನೋದು ನಮ್ಗೆ ಅನಿಸಿಲ್ಲ. ಸರ್ ನಮ್ಮ ಹೆಸರು ಜಯರಾಮ್ ಅಂದ್ಬಿಟ್ಟು. ಮನೆ ದಿವಸ ಆಕಾಶ ಭೂಮಿ ರಿಲೀಸ್ ಆಯ್ತು. ಆ ಪಿಕ್ಚರ್ಗೆ ಹೋಗ್ಬಿಟ್ಟು ಫುಲ್ಲು ಎಂಜಾಯ್ ಮಾಡಿದ್ರು, ಫುಲ್ ಸೆಲೆಬ್ರೇಷನ್ ಮಾಡಿದ್ರು. ಅಪ್ಪು ಬಾಸ್ ಇಲ್ಲ ಅಂತ ನಾವು ಅನ್ಸ್ಕೋದೇ ಇಲ್ಲ. ನಮ್ಮ ಅಪ್ಪು ಬಾಸ್ ನಮ್ಮ ಜೊತೆಲಿ ಎಲ್ಲೋ ಒಂದ್ ಕಡೆ ಇದ್ದಾರೆ ಅಂತ ಅಂದ್ಬಿಟ್ಟು, ಎಲ್ಲೂ ಇಲ್ಲ, ಇಲ್ಲೇ ಇದ್ದಾರೆ ಅಂದ್ಬಿಟ್ಟು ಅನ್ಕೊಳ್ಳಿ ಸರ್. ಯಾರೇ ಇರಲಿ ಯಾರೇ ಬರಲಿ ರೇಂಜಿಗೆ ಯಾರಿಲ್ಲ, ಗೆಲುವೇ ಬರಲಿ ಸೋಲೇ ಇರಲಿ, ನಿನ್ನ ಮೈಲಿಗೆ ಯಾರಿಲ್ಲ. ಬೆಳೆ ಕಟ್ಟಲಾಗದ ಬೆಟ್ಟದ ಹೂವು ಮಿಸ್ಟರ್ ಪವರ್. ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.